ಏನು ಕಮ್ಮಿ ಆಗುತ್ತೆ ಅದು 4 ವರ್ಷ ಅಲ್ಲ ಎಷ್ಟೋ ವರ್ಷಗಳಾದರೂ ಏನಂತೀವಿ ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ. ಕೆಲವು ವ್ಯಕ್ತಿಗಳಿಗೆ ಅದು ಬರೋದು ನೋಡಿ, ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ಏನಾದರೂ ಕಮ್ಮಿ. ಅಪ್ಪಾಜಿ 5 ಜನ ಇನ್ನೂ ಆರಿಸ್ತಾರೆ, ತಂದೆಗೆ ತಕ್ಕ ಮಗ. 100% ನೋಡಿ. ಸಾಮಾನ್ಯವಾಗಿ ನೀವು ನೋಡ್ತಿರ್ತೀವಿ, ಎಲ್ಲೂ ಕೂಡ ನೀವು ಅವ್ರು ಇಲ್ಲ ಅಂತ ಎಲ್ಲೂ ಬಳಸಲ್ಲ. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನು ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಅಭಿಮಾನಿಗಳಿಗೆ 4 ವರ್ಷ ಆದರೂ ಕೂಡ ಇಲ್ಲ, ಅದು ಹೇಳಿ ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ ಅನಿಸುತ್ತೆ. ಈ ಥರ ದಿನಗಳ ಅಂತ ಬಂದಾಗ ನೀವಿಬ್ಬರು ಜೊತೆಗಿರೋ ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಒಂದು ಹೊಸ ಕಾರ್ ತಗೊಂಡಾಗ ಫಸ್ಟ್ ಬರ್ತಾರೆ. ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋದು ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಅದು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ನು ಇರಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜ ಅನಿಸ್ಕೊಂಡೆ ಮಾತಾಡ್ತಿರ್ತೀವಿ ಅಷ್ಟೇ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾರೆ ಅಭಿಮಾನಿಗಳು. ಇದು 100%. ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಬಿ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದದು, ದೊಡ್ಡವರಿಂದ ಬಂದಿದ್ದದು, ಅಪ್ಪಾಜಿಯಿಂದ ಬಂದಿದ್ದು, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಹೇಳ್ತಾ ಇದ್ರು, ನಾವು ದೇವರು ಕೈ ಮುಗಿತೀವಿ, ಅವರೇ ನಮ್ಮ ಮನೆ ದೇವರು ಅಂತ ಮಾತಾಡ್ತೀವಿ. ನೀವು ಅಣ್ಣ ಇಲ್ಲ, ಪ್ರೀತಿ ಏನೇ ಆಮೇಲೆ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಏನೋ ಯಾರು ಅವ್ರು ನಮ್ಮನ್ನ ದೇವ್ರ ಅಂತ ಕರೀತಾರೆ, ಅಪ್ಪನ ದೇವ್ರ ಕರೀತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರಿತೀವಿ ಸರ್. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರು ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಶಿವಣ್ಣ ಈಗ AI ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದರೆ ಒಂದು ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅಣ್ಣ ತಮ್ಮಂದ್ರು ಸ್ಟೋರಿ ಇರೋಂಥದ್ದೇ ಜೊತೆಗೆ ಇದ್ದಾಗಲೇ ಮಾಡಬೇಕಾಗಿತ್ತು ಅಂತ ತುಂಬ ಅನಿಸುತ್ತೆ. ಆ್ಯಕ್ಚುಲಾಗಿ ಅದು ಆಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ. ಈಗೇನಾದರೂ AI ಮೂಲಕ ಏನಾದರೂ ಮಾಡುವಂಥ ಇದು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಅಚ್ಚುಕಟ್ಟಾಗಿ ಬರಬೇಕು, ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಥ್ಯಾಂಕ್ ಯು. ಅವತ್ತೇ ಮಾತಾಡೋದು.